ಮೆಜೆಸ್ಟಿಕ್ ಮಲ್ಲೇಶ್ವರಂ ಮಾರ್ಗ ಮುಂದಿನ 3 ತಿಂಗಳ ಕಾಲ ಸಂಚಾರಕ್ಕೆ ಸಂಪೂರ್ಣವಾಗಿ ಬಂದ್ ಮಾಡುವ ಕೆಲಸ ಆಗಿದೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಮಾರ್ಗವನ್ನು ಬಂದ್ ಮಾಡಿದ್ದಾರೆ? ಪರ್ಯಾಯ ವ್ಯವಸ್ಥೆ ಇಲ್ಲದೆ ಮಲ್ಲೇಶ್ವರಂನಿಂದ ಬರುವಂಥ ಪ್ರಯಾಣಿಕರು ಯಾಕೆ ಪರದಾಡ್ತಿದ್ದಾರೆ? ಈ ಬಗ್ಗೆ ನಮ್ಮ ರಿಪೋರ್ಟರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಸಿಲಿಕಾನ್ ಸಿಟಿ ಜನರಿಗೆ GBA ಶಾಕ್ ನೀಡಿದೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಈ ಒಂದು ರಸ್ತೆ ಏನಿದೆ ನಗರದ ಹೃದಯ ಭಾಗ ಅನ್ನುವಂತಹ ಜಾಗ ಇದು. ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗೋಸ್ಕರ ಕ್ಲೋಸ್ ಮಾಡಲಾಗಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೇರವಾಗಿ ಮಲ್ಲೇಶ್ವರಂಗೆ ಸಂಪರ್ಕವನ್ನು ಕಲ್ಪಿಸ್ತಿದ್ದಂಥ ರಸ್ತೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಒಂದೇ ರಸ್ತೆಯಲ್ಲಿ ಏಕಕಾಲಕ್ಕೆ 10 ನಿಮಿಷಗಳ ಕಾಲದಲ್ಲಿ ಸಂಚಾರವನ್ನು ನಡೆಸಬಹುದಾಗಿತ್ತು. ಆದರೆ ಈಗ ಏಕಮುಖವಾಗಿ ಚಲಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಮಲ್ಲೇಶ್ವರಂ ಭಾಗದಿಂದ ಮೆಜೆಸ್ಟಿಕ್ಗೆ ಬರುವಂತಹ ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಹೋಗುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಇದರಿಂದಾಗಿ ವಾಹನ ಸವಾರರಿಗೆ ಪರದಾಡ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿ ಏನಿದೆ ಈ ಒಂದು ರಸ್ತೆಯಲ್ಲಿ ಪ್ರಗತಿಯಲ್ಲಿದೆ. ಅದರಿಂದಾಗಿ 3 ತಿಂಗಳ ಕಾಲ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಿಕ್ಕೆ GBA ನಿರ್ಧಾರವನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂ ಭಾಗಕ್ಕೆ ಹೋಗುವಂಥ ವಾಹನಗಳನ್ನ ಬದಲಿ ಮಾರ್ಗವಾಗಿ ಕಳಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಲೂಲು ಮಾಲ್ ಮುಖಾಂತರವಾಗಿ ರಾಜಾಜಿನಗರ ಮೇಲೆ ಹೋಗಿ ಆ ರೀತಿಯಾಗಿ ಮೆಜೆಸ್ಟಿಕ್ನಿಂದ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ 10 ನಿಮಿಷದಲ್ಲಿ ಮಲ್ಲೇಶ್ವರಂ ತಲುಪಬೇಕಾಗಿದ್ದಂತಹ ಜನ ಏನಿದ್ದಾರೆ ಅವರು ಸುಮಾರು 25 ಅರ್ಧ ಗಂಟೆಗಳ ಕಾಲ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಮತ್ತೊಂದು ಭಾಗವಾಗಿ ಆನಂದರಾವ್ ಸರ್ಕಲ್ನಿಂದ ಶೇಷಾದ್ರಿಪುರಂ ಭಾಗವಾಗಿ ಮಂತ್ರಿ ಸ್ಕ್ವೇರ್ ಮುಂಭಾಗದಿಂದ ಮಲ್ಲೇಶ್ವರಂಗೆ ಹೋಗ್ಬೋದು. ಈ ರೀತಿಯಾಗಿ ರಸ್ತೆಯನ್ನು ಡೈವರ್ಟ್ ಮಾಡಿಕೊಟ್ಟಿರುವಂಥದ್ದು. ಪ್ರಮುಖವಾಗಿ ನಗರದ ಹೃದಯ ಭಾಗದಲ್ಲಿ 3 ತಿಂಗಳ ಕಾಲ ರಸ್ತೆ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದಾಗಿ ಪೀಕ್ ಅವರ್ಸಲ್ಲಿ ಅಂತ ಹೇಳಿದ್ರೆ ಸಂಜೆ ಹೊತ್ತುಗಳಾಗಿರ್ಬೋದು, ಮುಂಜಾನೆ ಹೊತ್ತಾಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ವಾಹನಗಳ ಸಂಖ್ಯೆ ಹೆಚ್ಚಾಗಿ ಓಡಾಡೋದ್ರಿಂದಾಗಿ ರಾತ್ರಿ ಹೊತ್ತು ಖಾಸಗಿ ಬಸ್ಸುಗಳು ಮತ್ತು ಸರ್ಕಾರಿ ಬಸ್ಸುಗಳು ಇದೇ ರಸ್ತೆಯಲ್ಲಿ ಹೊರಮುಖವಾಗಿ ಚಲಿಸೋದ್ರಿಂದಾಗಿ ಈ ಒಂದು ರಸ್ತೆ ಕ್ಲೋಸ್ ಆಗಿರೋದ್ರಿಂದಾಗಿ ಇಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದರ ಜೊತೆಗೆ ದಿನನಿತ್ಯ ಓಡಾಡುವಂತಹ ಪ್ರಯಾಣಿಕರೇನಿದ್ದಾರೆ ಅವರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇನ್ನು GBA ಪ್ರಕಾರ 3 ತಿಂಗಳಲ್ಲಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕಾಮಗಾರಿ ಮುಗಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಕಾಮಗಾರಿ ಈಗ ಆರಂಭ ಆಗಿರೋದ್ರಿಂದಾಗಿ ಸುಮಾರು 100 ಮೀಟರ್ ಉದ್ದಕ್ಕಿರುವಂತಹ ರಸ್ತೆ ಏನಿದೆ ಈ ಒಂದು ರಸ್ತೆ ಕಾಮಗಾರಿ ಮುಗಿಯುತ್ತಾ ಅನ್ನುವುದೇ ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ. ಒಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್, ಮತ್ತೊಂದು ಭಾಗದಲ್ಲಿ ಕಾಮಗಾರಿ ಇರೋದ್ರಿಂದಾಗಿ ಧೂಳು ಮತ್ತೆ ಕಸ ಕಡ್ಡಿಗಳಿಂದಾಗಿ ಜನ ಬೇಸತ್ತು ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ 3 ತಿಂಗಳ ಒಳಗಾಗಿ ಈ ಒಂದು ಕಾಮಗಾರಿನ ಮುಗಿಸಿ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಮನವಿಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಒಂದು ಭಾಗದ ಕಾಮಗಾರಿ ಈಗಷ್ಟೇ ಆರಂಭ ಆಗಿದೆ, ಇನ್ನು ಮತ್ತೊಂದು ಭಾಗದ ಕಾಮಗಾರಿ ಶುರುವಾಗಬೇಕಾಗಿದೆ. ಇದರಿಂದಾಗಿ ಯಾವಾಗ ಈ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುತ್ತೆ ಅನ್ನೋದು ಇಲ್ಲಿನ ವಾಹನ ಸವಾರರ ಮತ್ತೆ ಸ್ಥಳೀಯರ ಪ್ರಶ್ನೆ ಆಗ್ತಾ ಇರುವಂಥದ್ದು. ಮೆಜೆಸ್ಟಿಕ್ ಮಲ್ಲೇಶ್ವರಂ ಮಾರ್ಗ ಮುಂದಿನ 3 ತಿಂಗಳ ಕಾಲ ಸಂಚಾರಕ್ಕೆ ಸಂಪೂರ್ಣವಾಗಿ ಬಂದ್ ಮಾಡುವ ಕೆಲಸ ಆಗಿದೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಮಾರ್ಗವನ್ನು ಬಂದ್ ಮಾಡಿದ್ದಾರೆ? ಪರ್ಯಾಯ ವ್ಯವಸ್ಥೆ ಇಲ್ಲದೆ ಮಲ್ಲೇಶ್ವರಂನಿಂದ ಬರುವಂಥ ಪ್ರಯಾಣಿಕರು ಯಾಕೆ ಪರದಾಡ್ತಿದ್ದಾರೆ? ಈ ಬಗ್ಗೆ ನಮ್ಮ ರಿಪೋರ್ಟರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಸಿಲಿಕಾನ್ ಸಿಟಿ ಜನರಿಗೆ GBA ಶಾಕ್ ನೀಡಿದೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಈ ಒಂದು ರಸ್ತೆ ಏನಿದೆ ನಗರದ ಹೃದಯ ಭಾಗ ಅನ್ನುವಂತಹ ಜಾಗ ಇದು. ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗೋಸ್ಕರ ಕ್ಲೋಸ್ ಮಾಡಲಾಗಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೇರವಾಗಿ ಮಲ್ಲೇಶ್ವರಂಗೆ ಸಂಪರ್ಕವನ್ನು ಕಲ್ಪಿಸ್ತಿದ್ದಂಥ ರಸ್ತೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಒಂದೇ ರಸ್ತೆಯಲ್ಲಿ ಏಕಕಾಲಕ್ಕೆ 10 ನಿಮಿಷಗಳ ಕಾಲದಲ್ಲಿ ಸಂಚಾರವನ್ನು ನಡೆಸಬಹುದಾಗಿತ್ತು. ಆದರೆ ಈಗ ಏಕಮುಖವಾಗಿ ಚಲಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಮಲ್ಲೇಶ್ವರಂ ಭಾಗದಿಂದ ಮೆಜೆಸ್ಟಿಕ್ಗೆ ಬರುವಂತಹ ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಹೋಗುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಇದರಿಂದಾಗಿ ವಾಹನ ಸವಾರರಿಗೆ ಪರದಾಡ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿ ಏನಿದೆ ಈ ಒಂದು ರಸ್ತೆಯಲ್ಲಿ ಪ್ರಗತಿಯಲ್ಲಿದೆ. ಅದರಿಂದಾಗಿ 3 ತಿಂಗಳ ಕಾಲ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಿಕ್ಕೆ GBA ನಿರ್ಧಾರವನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂ ಭಾಗಕ್ಕೆ ಹೋಗುವಂತಹ ವಾಹನಗಳನ್ನ ಬದಲಿ ಮಾರ್ಗವಾಗಿ ಕಳಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಲೂಲು ಮಾಲ್ ಮುಖಾಂತರವಾಗಿ
ರಾಜಾಜಿನಗರ ಮೇಲೆ ಹೋಗಿ ಆ ರೀತಿಯಾಗಿ ಮೆಜೆಸ್ಟಿಕ್ನಿಂದ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ 10 ನಿಮಿಷದಲ್ಲಿ ಮಲ್ಲೇಶ್ವರಂ ತಲುಪಬೇಕಾಗಿದ್ದಂತಹ ಜನ ಏನಿದ್ದಾರೆ ಅವರು ಸುಮಾರು 25 ಅರ್ಧ ಗಂಟೆಗಳ ಕಾಲ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಮತ್ತೊಂದು ಭಾಗವಾಗಿ ಆನಂದರಾವ್ ಸರ್ಕಲ್ನಿಂದ ಶೇಷಾದ್ರಿಪುರಂ ಭಾಗವಾಗಿ ಮಂತ್ರಿ ಸ್ಕ್ವೇರ್ ಮುಂಭಾಗದಿಂದ ಮಲ್ಲೇಶ್ವರಂಗೆ ಹೋಗ್ಬೋದು. ಈ ರೀತಿಯಾಗಿ ರಸ್ತೆಯನ್ನು ಡೈವರ್ಟ್ ಮಾಡಿಕೊಟ್ಟಿರುವಂಥದ್ದು. ಪ್ರಮುಖವಾಗಿ ನಗರದ ಹೃದಯ ಭಾಗದಲ್ಲಿ 3 ತಿಂಗಳ ಕಾಲ ರಸ್ತೆ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದಾಗಿ ಪೀಕ್ ಅವರ್ಸಲ್ಲಿ ಅಂತ ಹೇಳಿದ್ರೆ ಸಂಜೆ ಹೊತ್ತುಗಳಾಗಿರ್ಬೋದು, ಮುಂಜಾನೆ ಹೊತ್ತಾಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ವಾಹನಗಳ ಸಂಖ್ಯೆ ಹೆಚ್ಚಾಗಿ ಓಡಾಡೋದ್ರಿಂದಾಗಿ ರಾತ್ರಿ ಹೊತ್ತು ಖಾಸಗಿ ಬಸ್ಸುಗಳು ಮತ್ತು ಸರ್ಕಾರಿ ಬಸ್ಸುಗಳು ಇದೇ ರಸ್ತೆಯಲ್ಲಿ ಹೊರಮುಖವಾಗಿ ಚಲಿಸೋದ್ರಿಂದಾಗಿ ಈ ಒಂದು ರಸ್ತೆ ಕ್ಲೋಸ್ ಆಗಿರೋದ್ರಿಂದಾಗಿ ಇಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದರ ಜೊತೆಗೆ ದಿನನಿತ್ಯ ಓಡಾಡುವಂತಹ ಪ್ರಯಾಣಿಕರೇನಿದ್ದಾರೆ ಅವರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇನ್ನು GBA ಪ್ರಕಾರ 3 ತಿಂಗಳಲ್ಲಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕಾಮಗಾರಿ ಮುಗಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಕಾಮಗಾರಿ ಈಗ ಆರಂಭ ಆಗಿರೋದ್ರಿಂದಾಗಿ ಸುಮಾರು 100 ಮೀಟರ್ ಉದ್ದಕ್ಕಿರುವಂತಹ ರಸ್ತೆ ಏನಿದೆ ಈ ಒಂದು ರಸ್ತೆ ಕಾಮಗಾರಿ ಮುಗಿಯುತ್ತಾ ಅನ್ನುವುದೇ ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ. ಒಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್, ಮತ್ತೊಂದು ಭಾಗದಲ್ಲಿ ಕಾಮಗಾರಿ ಇರೋದ್ರಿಂದಾಗಿ ಧೂಳು ಮತ್ತೆ ಕಸ ಕಡ್ಡಿಗಳಿಂದಾಗಿ ಜನ ಬೇಸತ್ತು ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ 3 ತಿಂಗಳ ಒಳಗಾಗಿ ಈ ಒಂದು ಕಾಮಗಾರಿನ ಮುಗಿಸಿ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಮನವಿಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಒಂದು ಭಾಗದ ಕಾಮಗಾರಿ ಈಗಷ್ಟೇ ಆರಂಭ ಆಗಿದೆ, ಇನ್ನು ಮತ್ತೊಂದು ಭಾಗದ ಕಾಮಗಾರಿ ಶುರುವಾಗಬೇಕಾಗಿದೆ. ಇದರಿಂದಾಗಿ ಯಾವಾಗ ಈ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುತ್ತೆ ಅನ್ನೋದು ಇಲ್ಲಿನ ವಾಹನ ಸವಾರರ ಮತ್ತೆ ಸ್ಥಳೀಯರ ಪ್ರಶ್ನೆ ಆಗ್ತಾ ಇರುವಂಥದ್ದು. ಕಳೆದಷ್ಟಕ್ಕೆ ಮಲ್ಲೇಶ್ವರಂ ಮಾರ್ಗ ಮುಂದಿನ 3 ತಿಂಗಳ ಕಾಲ ಸಂಚಾರಕ್ಕೆ ಸಂಪೂರ್ಣವಾಗಿ ಬಂದ್ ಮಾಡುವ ಕೆಲಸ ಆಗಿದೆ. ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಮಾರ್ಗವನ್ನು ಬಂದ್ ಮಾಡಿದ್ದಾರೆ? ಪರ್ಯಾಯ ವ್ಯವಸ್ಥೆ ಇಲ್ಲದೆ ಮಲ್ಲೇಶ್ವರಂನಿಂದ ಬರುವಂಥ ಪ್ರಯಾಣಿಕರು ಯಾಕೆ ಪರದಾಡ್ತಿದ್ದಾರೆ? ಈ ಬಗ್ಗೆ ನಮ್ಮ ರಿಪೋರ್ಟರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಸಿಲಿಕಾನ್ ಸಿಟಿ ಜನರಿಗೆ GBA ಶಾಕ್ ನೀಡಿದೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಈ ಒಂದು ರಸ್ತೆ ಏನಿದೆ ನಗರದ ಹೃದಯ ಭಾಗ ಅನ್ನುವಂತಹ ಜಾಗ ಇದು. ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗೋಸ್ಕರ ಕ್ಲೋಸ್ ಮಾಡಲಾಗಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೇರವಾಗಿ ಮಲ್ಲೇಶ್ವರಂಗೆ ಸಂಪರ್ಕವನ್ನು ಕಲ್ಪಿಸ್ತಿದ್ದಂಥ ರಸ್ತೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಒಂದೇ ರಸ್ತೆಯಲ್ಲಿ ಏಕಕಾಲಕ್ಕೆ 10 ನಿಮಿಷಗಳ ಕಾಲದಲ್ಲಿ ಸಂಚಾರವನ್ನು ನಡೆಸಬಹುದಾಗಿತ್ತು. ಆದರೆ ಈಗ ಏಕಮುಖವಾಗಿ ಚಲಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತ ಹೇಳಿದ್ರೆ ಮಲ್ಲೇಶ್ವರಂ ಭಾಗದಿಂದ ಮೆಜೆಸ್ಟಿಕ್ಗೆ ಬರುವಂತಹ ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂಗೆ ಹೋಗುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಇದರಿಂದಾಗಿ ವಾಹನ ಸವಾರರಿಗೆ ಪರದಾಡ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿ ಏನಿದೆ ಈ ಒಂದು ರಸ್ತೆಯಲ್ಲಿ ಪ್ರಗತಿಯಲ್ಲಿದೆ. ಅದರಿಂದಾಗಿ 3 ತಿಂಗಳ ಕಾಲ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಿಕ್ಕೆ GBA ನಿರ್ಧಾರವನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂ ಭಾಗಕ್ಕೆ ಹೋಗುವಂತಹ ವಾಹನಗಳನ್ನ ಬದಲಿ ಮಾರ್ಗವಾಗಿ ಕಳಿಸುವಂತಹ ಕೆಲಸ ಆಗ್ತಾ ಇದೆ. ಅಂತ ಹೇಳಿದ್ರೆ ಲೂಲು ಮಾಲ್ ಮುಖಾಂತರವಾಗಿ ರಾಜಾಜಿನಗರ ಮೇಲೆ ಹೋಗಿ ಆ ರೀತಿಯಾಗಿ ಮೆಜೆಸ್ಟಿಕ್ನಿಂದ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ 10 ನಿಮಿಷದಲ್ಲಿ ಮಲ್ಲೇಶ್ವರಂ ತಲುಪಬೇಕಾಗಿದ್ದಂತಹ ಜನ ಏನಿದ್ದಾರೆ ಅವರು ಸುಮಾರು 25 ಅರ್ಧ ಗಂಟೆಗಳ ಕಾಲ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಮತ್ತೊಂದು ಭಾಗವಾಗಿ ಆನಂದರಾವ್ ಸರ್ಕಲ್ನಿಂದ ಶೇಷಾದ್ರಿಪುರಂ ಭಾಗವಾಗಿ ಮಂತ್ರಿ ಸ್ಕ್ವೇರ್ ಮುಂಭಾಗದಿಂದ ಮಲ್ಲೇಶ್ವರಂಗೆ ಹೋಗ್ಬೋದು. ಈ ರೀತಿಯಾಗಿ ರಸ್ತೆಯನ್ನು ಡೈವರ್ಟ್ ಮಾಡಿಕೊಟ್ಟಿರುವಂಥದ್ದು. ಪ್ರಮುಖವಾಗಿ ನಗರದ ಹೃದಯ ಭಾಗದಲ್ಲಿ 3 ತಿಂಗಳ ಕಾಲ ರಸ್ತೆ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದಾಗಿ ಪೀಕ್ ಅವರ್ಸಲ್ಲಿ ಅಂತ ಹೇಳಿದ್ರೆ ಸಂಜೆ ಹೊತ್ತುಗಳಾಗಿರ್ಬೋದು, ಮುಂಜಾನೆ ಹೊತ್ತಾಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ವಾಹನಗಳ ಸಂಖ್ಯೆ ಹೆಚ್ಚಾಗಿ ಓಡಾಡೋದ್ರಿಂದಾಗಿ ರಾತ್ರಿ ಹೊತ್ತು ಖಾಸಗಿ ಬಸ್ಸುಗಳು ಮತ್ತು ಸರ್ಕಾರಿ ಬಸ್ಸುಗಳು ಇದೇ ರಸ್ತೆಯಲ್ಲಿ ಹೊರಮುಖವಾಗಿ ಚಲಿಸೋದ್ರಿಂದಾಗಿ ಈ ಒಂದು ರಸ್ತೆ ಕ್ಲೋಸ್ ಆಗಿರೋದ್ರಿಂದಾಗಿ ಇಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದರ ಜೊತೆಗೆ ದಿನನಿತ್ಯ ಓಡಾಡುವಂತಹ ಪ್ರಯಾಣಿಕರೇನಿದ್ದಾರೆ ಅವರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇನ್ನು GBA ಪ್ರಕಾರ 3 ತಿಂಗಳಲ್ಲಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕಾಮಗಾರಿ ಮುಗಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಕಾಮಗಾರಿ ಈಗ ಆರಂಭ ಆಗಿರೋದ್ರಿಂದಾಗಿ ಸುಮಾರು 100 ಮೀಟರ್ ಉದ್ದಕ್ಕಿರುವಂತಹ ರಸ್ತೆ ಏನಿದೆ ಈ ಒಂದು ರಸ್ತೆ ಕಾಮಗಾರಿ ಮುಗಿಯುತ್ತಾ ಅನ್ನುವುದೇ ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ. ಒಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್, ಮತ್ತೊಂದು ಭಾಗದಲ್ಲಿ ಕಾಮಗಾರಿ ಇರೋದ್ರಿಂದಾಗಿ ಧೂಳು ಮತ್ತೆ
ಕಸ ಕಡ್ಡಿಗಳಿಂದಾಗಿ ಜನ ಬೇಸತ್ತು ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ 3 ತಿಂಗಳ ಒಳಗಾಗಿ ಈ ಒಂದು ಕಾಮಗಾರಿನ ಮುಗಿಸಿ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಮನವಿಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಒಂದು ಭಾಗದ ಕಾಮಗಾರಿ ಈಗಷ್ಟೇ ಆರಂಭ ಆಗಿದೆ, ಇನ್ನು ಮತ್ತೊಂದು ಭಾಗದ ಕಾಮಗಾರಿ ಶುರುವಾಗಬೇಕಾಗಿದೆ. ಇದರಿಂದಾಗಿ ಯಾವಾಗ ಈ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುತ್ತೆ ಅನ್ನೋದು ಇಲ್ಲಿನ ವಾಹನ ಸವಾರರ ಮತ್ತೆ